ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಈಗ ಅದ್ಭುತವಾದ ಸಮಯ, ಏಕೆಂದರೆ ನಿನ್ನೆಯಷ್ಟೇ ಶಕ್ತಿಶಾಲಿ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಮುಗಿದಿದೆ. ಇಂದು ವಿಶೇಷವಾಗಿರುವಂತಹ ಸಮಯ ನಿಮಗಾಗಿ ಪ್ರಾರಂಭವಾಗಿದೆ. 11, 12, 13 ಈ 3 ದಿನಗಳು ಬಹಳ ಶಕ್ತಿಶಾಲಿಯಾಗಿತ್ತು. ಆದರೆ ಈಗ ನಿಮ್ಮ ಜೀವನವನ್ನು ಬದಲಾಯಿಸುವಂತ ವಿಶೇಷವಾದ ಸನ್ನಿವೇಶ ಘಟ್ಟಕ್ಕೆ ನೀವು ತಲುಪಿದ್ದೀರಾ. ವಿಧಿ ಕಳಿಸಿರುವಂತ ವಿಶೇಷವಾದ ಅಪರೂಪವಾದ ಸನ್ನಿವೇಶವಾಗಿದೆ. 15, 16, 17 ಈ 3 ದಿನಗಳಲ್ಲಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನೀವು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವ ವ್ಯಕ್ತಿಗಳಾಗಿರುವುದಿಲ್ಲ. ಹೊರಗಿನಿಂದ ನೋಡಿದವರಿಗೆ ಕುಂಭರಾಶಿಯವರು ಗಟ್ಟಿ ಮನಸ್ಸಿನಂತವರು ಅಂತ ಅನಿಸಿದರೂ ಕೂಡ ಯಾರ ಸಹಾಯವನ್ನು ಬೇಡದೆ ತಮ್ಮ ಜೀವನವನ್ನು ತಾವೇ ಕಟ್ಟಿಕೊಳ್ಳುವಂಥವರು ಎಂದು ಕಾಣಬಹುದು. ಆದರೆ ಈ ಗಟ್ಟಿತನದ ಹಿಂದೆ ಎಷ್ಟೋ ನೋವು, ಎಷ್ಟೋ ನಿರಾಸೆ, ಎಷ್ಟೋ ಹೇಳಿಕೊಳ್ಳಲಾಗದ ಸಮಸ್ಯೆಗಳು ಇವೆ. ಒಮ್ಮೆ ನೀವು ತುಂಬಾ ಪ್ರಾಮಾಣಿಕವಾಗಿ ನಡೆದುಕೊಂಡರೂ ನಿಮ್ಮ ವಿರುದ್ಧವೇ ಪರಿಸ್ಥಿತಿಗಳು ತಿರುಗುತ್ತಿದ್ದಂತೆ ಅನಿಸಬಹುದು. ನೀವು ನಂಬಿದವರೇ ದೂರವಾಗಬಹುದು. ನಿಮ್ಮ ಒಳ್ಳೆಯತನವೇ ಕೆಲವರು ದುರುಪಯೋಗ ಪಡಿಸಿಕೊಳ್ಳಬಹುದು. ಕಾಸಿನ ವಿಚಾರದಲ್ಲಿ ಏರಿಳಿತಗಳು ಎದುರಾಗಬಹುದು. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗದ ಸಂದರ್ಭಗಳು ಬರಬಹುದು. ಆದರೆ ಕುಂಭರಾಶಿಯವರೇ, ಜೀವನದ ಒಂದು ದೊಡ್ಡ ಸತ್ಯ ಏನೆಂದರೆ, ನಿಮ್ಮ ಜೀವನದಲ್ಲಿ ಬಂದ ಕಷ್ಟಗಳು ನಿಮ್ಮನ್ನು ಮುರಿಯಲು ಬಂದವುಗಳಲ್ಲ, ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸಲು ಬಂದಂತ ಅನುಭವವಾಗಿರುತ್ತದೆ. ಸ್ನೇಹಿತರೆ, ಈಗ ಆಗಸ್ಟ್ 14, 15, 16 ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಆಶ್ಚರ್ಯಕರ ಘಟನೆಗಳು ಜರುಗುತ್ತವೆ. ಕುಂಭರಾಶಿಯವರೇ, ಸಾಮಾನ್ಯವಾಗಿ ಯಾವುದನ್ನು ತಕ್ಷಣ ಪಡೆಯುವುದಿಲ್ಲ. ಅಷ್ಟು ವಿಷಯಗಳು ನಿಧಾನವಾಗಿ, ತಡವಾಗಿ, ಪರಿಶ್ರಮದ ಮೂಲಕ ಸಿಗುತ್ತವೆ ಎಂದು ಖಂಡಿತ ಎಲ್ಲರಿಗೂ ತಿಳಿದಿದೆ. ಅದಕ್ಕಾಗಿ ನಿಮ್ಮ ಜೀವನವನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನಿಮ್ಮ ಸ್ನೇಹಿತರಿಗೆ ಒಂದು ಅವಕಾಶ ಬೇಗ ಸಿಕ್ಕಿರಬಹುದು, ಮತ್ತೊಬ್ಬರಿಗೆ ಹಣ ಬೇಗ ಬಂದಿರಬಹುದು, ಇನ್ನೊಬ್ಬರ ಕುಟುಂಬ ಜೀವನ ಸುಲಭವಾಗಿ ಸಾಗುತ್ತಿರಬಹುದು. ಆದರೆ ಒಮ್ಮೆ ಸ್ಥಿರತೆ ಬಂದ ನಂತರ ಅದನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತದೆ. ಇದೇ ಕಾರಣಕ್ಕೆ ಕುಂಭರಾಶಿಯವರ ಜೀವನದಲ್ಲಿ ಆರಂಭದ ಕಷ್ಟಗಳು ಹೆಚ್ಚಾಗಿದ್ದರೂ ಮುಂದೆ ಸ್ಥಿರತೆ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿರುವ ದೊಡ್ಡ ಪ್ರಶ್ನೆ, ನನ್ನ ಕಷ್ಟ ಯಾವಾಗ ಕಡಿಮೆಯಾಗುತ್ತದೆ, ನಾನು ಮತ್ತೆ ಯಾವಾಗ ಉತ್ತಮ ಸ್ಥಿತಿಗೆ ತಲುಪುತ್ತೇನೆ ಎಂಬುದು. ಇದಕ್ಕೆ ಜ್ಯೋತಿಷ್ಯವನ್ನು ಖಚಿತ ಭವಿಷ್ಯವಾಣಿ ಎಂದು ತೆಗೆದುಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಸುಧಾರಣೆ ಕಾಣಿಸಿಕೊಳ್ಳಬೇಕೆಂದರೆ ನಿಮ್ಮ ಪರಿಶ್ರಮ ಅತ್ಯಗತ್ಯವಾಗಿರುತ್ತದೆ. ಸ್ನೇಹಿತರೆ, ಈಗ ನಿಮ್ಮ ಮನಸ್ಸಿನಲ್ಲಿರುವ ದೊಡ್ಡ ಪ್ರಶ್ನೆ, ನನ್ನ ಜೀವನ ಯಾವಾಗ ಸರಿ ಹೋಗುತ್ತದೆ, ನನ್ನ ಕಷ್ಟ ಯಾವಾಗ ಕಡಿಮೆಯಾಗುತ್ತದೆ, ನಾನು ಮತ್ತೆ ಯಾವಾಗ ಉತ್ತಮ ಸ್ಥಿತಿಗೆ ತಲುಪುತ್ತೇನೆ ಎಂಬುದು. ಜ್ಯೋತಿಷ್ಯವು ಖಚಿತವಾದ ಭವಿಷ್ಯವಾಣಿಯನ್ನು ತೆಗೆದುಕೊಂಡರೆ ಸಾಮಾನ್ಯವಾಗಿ ರಾಶಿ ಆಧಾರಿತ ಮಾರ್ಗದರ್ಶನವಾಗಿದೆ. ಏಕೆಂದರೆ ನಿಮ್ಮ ವೈಯಕ್ತಿಕ ದಶಾಭುಕ್ತ ಜನ್ಮಕುಂಡಲಿಯಲ್ಲಿ ಲಗ್ನ ಮತ್ತು ಚಂದ್ರನ ದಶಾಭುಕ್ತಿ ಗ್ರಹಗಳ ಸ್ಥಾನ ಬದಲಾಗಿರುವುದರಿಂದ ಫಲವು ಬದಲಾಗುತ್ತದೆ. ಆದರೂ ಕೂಡ ಕುಂಭರಾಶಿಯವರಿಗೆ ಒಂದು ಸಂದೇಶ ಬಹಳ ಮುಖ್ಯ. ಈಗ ಎದುರಾಗುತ್ತಿರುವಂಥ ಒತ್ತಡ ಶಾಶ್ವತವಲ್ಲ. ನೀವು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರಗಳು, ಹಣಕಾಸಿನ ಶಿಸ್ತು, ಸಂಬಂಧದಲ್ಲಿ ಮಿತಿ ಮತ್ತು ನಿರಂತರ ಪರಿಶ್ರಮ ಇವುಗಳ ಮೂಲಕ ನಿಧಾನವಾಗಿ ಪರಿಸ್ಥಿತಿಯನ್ನು ಉತ್ತಮಗೊಳಿಸಬಹುದು. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಕುಂಭರಾಶಿಯವರ ಕಷ್ಟದಲ್ಲಿ ಮೊದಲನೆಯದು ಮಾನಸಿಕ ಒತ್ತಡ. ನೀವು ಎಲ್ಲವನ್ನು ಮನಸ್ಸಿನ ಒಳಗೆ ಇಟ್ಟುಕೊಳ್ಳುವ ಸ್ವಭಾವ ಹೊಂದಿದವರು. ಯಾರಿಗಾದರೂ ನಿಮ್ಮ ಸಮಸ್ಯೆ ಹೇಳಿದರೆ ಅವರು ನಿಮ್ಮ ದೌರ್ಬಲ್ಯ ಎಂದುಕೊಳ್ಳಬಹುದು ಎಂಬ ಭಾವನೆ ಬರಬಹುದು. ಆದರೆ ಎಲ್ಲ ನೋವನ್ನು ಒಬ್ಬರೇ ಹೊತ್ತುಕೊಳ್ಳುವುದು ಪರಿಹಾರವಲ್ಲ. ನಿಮ್ಮನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯೊಂದಿಗೆ ಮಾತನಾಡುವುದು ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಬಹುದು. ಎರಡನೇ ದೊಡ್ಡ ವಿಷಯ ಅಂದರೆ ಹಣಕಾಸು. ಹಣ ಬರುತ್ತದೆ ಆದರೆ ಉಳಿಯುವುದಿಲ್ಲ ಎಂಬ ಅನುಭವ ಕೆಲವರಿಗೆ ಇರಬಹುದು. ಕುಟುಂಬದ ಜವಾಬ್ದಾರಿ, ಅನಿರೀಕ್ಷಿತ ಖರ್ಚುಗಳು, ಸಾಲ ಅಥವಾ ಬೇರೆಯವರಿಗೆ ಮಾಡಬೇಕಾದ ವೆಚ್ಚಗಳು ನಿಮ್ಮ ಉಳಿತಾಯವನ್ನು ಕಡಿಮೆ ಮಾಡಬಹುದು. ಆದರೆ ಕುಂಭರಾಶಿಯವರೇ, ಒಂದು ಬದಲಾವಣೆಯನ್ನು ಮಾಡಬೇಕು. ಅನಿರೀಕ್ಷಿತವಾದ ಖರ್ಚು, ಸಾಲ ಅಥವಾ ಬೇರೆಯವರಿಗೆ ಮಾಡಬೇಕಾದ ವೆಚ್ಚಗಳು ನಿಮ್ಮ ಜೀವನದಲ್ಲಿ ಉಳಿತಾಯವನ್ನು ಕಡಿಮೆ ಮಾಡುತ್ತಿದ್ದರೆ ಇಲ್ಲಿ ನೀವು ಕಡಿವಾಣವನ್ನು ಹಾಕಬೇಕಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಒಂದು ಬದಲಾವಣೆಯನ್ನು ಖಂಡಿತ ಮಾಡಬೇಕು. ಯಾರೇ ಕೇಳಿದರೂ ತಕ್ಷಣ ಹಣ ಕೊಡುವುದು, ಭಾವನೆಗಳಿಗೆ ಒಳಗಾಗಿ ಸಾಲ ಮಾಡುವುದು, ಬೇರೆಯವರ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳುವುದು ಇವುಗಳನ್ನು ಕಡಿಮೆ ಮಾಡಬೇಕು. ನಿಮ್ಮ ಹಣಕ್ಕೆ ನಿಯಮ ಇರಬೇಕು. ಹಣ ಉಳಿಸುವ ಶಿಸ್ತು ಬಂದಾಗ
ನಿಮ್ಮ ಜೀವನದಲ್ಲಿ ದೊಡ್ಡ ಆತ್ಮವಿಶ್ವಾಸ ಮರಳಿ ಬರಬಹುದು. ಮೂರನೇ ದೊಡ್ಡ ಸಮಸ್ಯೆ ನಿಮ್ಮ ಶತ್ರುಗಳ ವಿಚಾರದಲ್ಲಿ. ಕುಂಭ ರಾಶಿಯವರೇ, ಶತ್ರುಗಳು ಎಂದರೆ ಯಾವಾಗಲೂ ಬಹಿರಂಗವಾಗಿ ನಿಮ್ಮೊಂದಿಗೆ ಜಗಳ ಮಾಡುವ ವ್ಯಕ್ತಿಗಳೇ ಅಲ್ಲ. ಕೆಲವೊಮ್ಮೆ ನಿಮ್ಮ ಯಶಸ್ಸನ್ನು ಸಹಿಸದವರು, ನಿಮ್ಮ ಬಗ್ಗೆ ತಪ್ಪು ಮಾಹಿತಿ ಹರಡುವವರು, ನಿಮ್ಮ ಮುಂದೆ ಸ್ನೇಹಿತರಂತೆ ಇದ್ದು ಹಿಂದೆ ನಿಮ್ಮನ್ನು ಟೀಕಿಸುವವರು, ನಿಮ್ಮ ದೌರ್ಬಲ್ಯತೆಯನ್ನು ತಿಳಿದು ಅದನ್ನೇ ಬಳಸಿಕೊಳ್ಳುವವರು ಕೂಡ ಸಮಸ್ಯೆ ಉಂಟು ಮಾಡಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ನೆನಪಿಡಿ, ಪ್ರತಿಯೊಬ್ಬ ಕಷ್ಟದ ವ್ಯಕ್ತಿಯನ್ನು ಶತ್ರು ಎಂದು ಕರೆಯುವುದು ಸರಿಯಲ್ಲ. ಕೆಲವೊಮ್ಮೆ ನಮ್ಮ ಮತ್ತು ನಮ್ಮವರ ಅಭಿಪ್ರಾಯಗಳು ಮಾತ್ರ ಭಿನ್ನವಾಗಿರಬಹುದು. ಆದ್ದರಿಂದ ಯಾರನ್ನಾದರೂ ರಾಶಿಯ ಆಧಾರಿತ ಮೇಲೆ ಶತ್ರು ಎಂದು ನಿರ್ಧರಿಸಬೇಡಿ. ವ್ಯಕ್ತಿಯ ನಡೆ, ಮಾತು, ನಿಮ್ಮೊಂದಿಗೆ ಅವರ ವರ್ತನೆಯನ್ನು ಗಮನಿಸಿ. ಕುಂಭರಾಶಿಯವರೇ, ವಿಶೇಷವಾಗಿ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಬೇಕು. ನಿಮ್ಮ ಮುಂದಿನ ಯೋಜನೆ ಏನು, ನಿಮ್ಮ ಬಳಿ ಎಷ್ಟು ಹಣ ಇದೆ, ನೀವು ಯಾರೊಂದಿಗೆ ವ್ಯವಹಾರ ಮಾಡುತ್ತಿದ್ದೀರಾ, ನಿಮ್ಮ ಕುಟುಂಬದಲ್ಲಿ ಏನು ನಡೆಯುತ್ತಿದೆ ಎಲ್ಲವನ್ನು ಪ್ರತಿಯೊಬ್ಬರಿಗೂ ಹೇಳುವ ಅಗತ್ಯವಿಲ್ಲ. ನೀವು ಮೌನವಾಗಿದ್ದರೆ ನಿಮ್ಮನ್ನು ದುರ್ಬಲ ಎಂದು ಕರೆಯುವವರು ಭಾವಿಸಬಹುದು. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡರೆ ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಕೆಲವೊಮ್ಮೆ ನಿಮ್ಮ ಶತ್ರುಗಳು ನಿಮ್ಮ ಕೋಪವನ್ನು ನಿಮ್ಮ ವಿರುದ್ಧ ಬಳಸಿಕೊಳ್ಳಬಹುದು. ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದಾಗ ತಕ್ಷಣ ಉತ್ತರ ಕೊಡುವ ಬದಲು ಒಂದು ಕ್ಷಣ ಯೋಚಿಸಿ, ನಾನು ಈಗ ಮಾತನಾಡಿದರೆ ಇದರ ಪರಿಣಾಮ ಏನಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಸ್ನೇಹಿತರೆ, ಈ ಒಂದು ಅಭ್ಯಾಸ ಬಹಳ ಉಪಯುಕ್ತ. ಪ್ರತಿಯೊಂದು ವಿಷಯಕ್ಕೂ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ಉತ್ತಮವಾಗಿ ಸಮಯ ತೆಗೆದುಕೊಂಡು ಉತ್ತರ ಕೊಡಿ. ಉದ್ಯೋಗ ಮತ್ತು ವ್ಯಾಪಾರದ ವಿಚಾರದಲ್ಲಿ ಕಷ್ಟಗಳು ಬರಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮಾನ್ಯತೆ ಸಿಗದೇ ಇರಬಹುದು. ನೀವು ಕೆಲಸ ಮಾಡುತ್ತಿರುತ್ತೀರಾ, ಆದರೆ ಇನ್ನೊಬ್ಬರು ಅದಕ್ಕೆ ಕ್ರೆಡಿಟ್ ತೆಗೆದುಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು. ಕೆಲವೊಮ್ಮೆ ಮೇಲಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಇಂತಹ ಸ್ಥಿತಿಯಲ್ಲಿ ಕೋಪದಿಂದ ಕೆಲಸ ಬಿಡುವ ನಿರ್ಧಾರವನ್ನು ಮಾಡಬೇಡಿ. ಮೊದಲು ಸರಿಯಾದ ಅವಕಾಶವನ್ನು ಹುಡುಕಿ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಬಹಳನೇ ಮುಖ್ಯ. ವ್ಯಾಪಾರ ವ್ಯವಹಾರ ಮಾಡುವಂಥವರು ಪಾಲುದಾರಿಕೆ ಹಣದ ವ್ಯವಹಾರದಲ್ಲಿ ಲಾಭವನ್ನು ಕಂಡುಕೊಳ್ಳುವಂಥವರು. ಬಾಯಿ ಮಾತಿನ ಒಪ್ಪಂದಕ್ಕಿಂತ ದಾಖಲೆ ಮತ್ತು ಸ್ಪಷ್ಟವಾದ ನಿಯಮ ಮುಖ್ಯ. ಅವರು ನಿಮ್ಮ ಪರಿಚಯದವರಾಗಿರಬಹುದು. ಮೋಸ ಮಾಡುವುದಿಲ್ಲ ಎನ್ನುವ ನಂಬಿಕೆ ಮೇಲೆ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟರೆ ಹಣಕಾಸಿನ ವಿಚಾರದಲ್ಲಿ ಹಾನಿ ಉಂಟಾಗುತ್ತದೆ. ಪ್ರೀತಿ ಮತ್ತು ಸಂಬಂಧದ ವಿಚಾರದಲ್ಲೂ ಕೂಡ ಹಳೆಯ ನೋವನ್ನು ಹಿಡಿದುಕೊಂಡು ಹೊಸ ಸಂಬಂಧವನ್ನು ಅನುಮಾನದಿಂದ ನೋಡುವುದು ಬೇಡ. ಪ್ರತಿಯೊಬ್ಬರೂ ಒಂದೇ ರೀತಿ ಇರುವುದಿಲ್ಲ. ಆದರೆ ಮುಂದಿನ ಬಾರಿ ನಂಬಿಕೆ ಇಡುವ ಮೊದಲ ವ್ಯಕ್ತಿಯ ಮಾತಿಗಿಂತ ಅವರ ನಿರಂತರ ನಡಿಗೆಗೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗುತ್ತದೆ. ನೀವು ಒಬ್ಬರನ್ನು ನಂಬಿದ ನಂತರ ಸಂಪೂರ್ಣವಾಗಿ ನಂಬುವ ಸ್ವಭಾವವನ್ನು ಹೊಂದಿದ್ದೀರಿ. ಆ ನಂಬಿಕೆ ಮುರಿದು ಬಿದ್ದಾಗ ಹೆಚ್ಚಾಗಿ ನೋವಾಗುತ್ತದೆ. ನಿಮ್ಮ ಜೀವನಕ್ಕೂ ಕೂಡ ನಿಮ್ಮ ಜೀವನಕ್ಕೆ ಬಹಳಷ್ಟು ಮೌಲ್ಯವಿದೆ. ಆ ಅಗತ್ಯಗಳನ್ನು ಗಮನಿಸಿ. ನೀವು ಯಾರದ್ದಾದರೂ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಡಿ. ಕುಂಭರಾಶಿಯವರೇ, ತಮ್ಮ ಕುಟುಂಬಕ್ಕಾಗಿ ಬಹಳಷ್ಟು ತ್ಯಾಗ ಮಾಡುತ್ತೀರಿ. ಆದರೆ ಅದೇ ಕುಟುಂಬದವರು ಕೆಲವೊಮ್ಮೆ ನಿಮ್ಮ ತ್ಯಾಗವನ್ನು ಸಹಜವೆಂದುಕೊಳ್ಳಬಹುದು. ನೀವು ಯಾವಾಗಲೂ ಕೂಡ ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಮುಂದಾದರೆ ನಿಮ್ಮ ಜೀವನವನ್ನು ನೀವೇ ನಾಶ ಮಾಡಿಕೊಳ್ಳುತ್ತೀರಾ. ಇನ್ನು ಸ್ನೇಹಿತರೆ, ಜೀವನದಲ್ಲಿ ಮತ್ತೆ ಉತ್ತಮ ದಿನಗಳು ಯಾವಾಗ ಬರುತ್ತವೆ ಎಂಬ ಪ್ರಶ್ನೆ ಬಹಳಷ್ಟು ದಿನದಿಂದ ಕಾಡುತ್ತಾ ಇರಬಹುದು. ನಿಮ್ಮ ನಿದ್ರೆಯನ್ನು ಕೆಡಿಸಿರಬಹುದು. ಈ ದಿನದಿಂದಲೇ ಎಲ್ಲವೂ ಬದಲಾಗುತ್ತದೆ. ಖಂಡಿತವಾಗಿ ಜ್ಯೋತಿಷ್ಯದ ಪ್ರಕಾರ ಈ ಒಂದು ವಿಶೇಷವಾದ ಸಮಯ ಜೀವನದ ದೃಷ್ಟಿಯಿಂದ ಉತ್ತಮವಾದ ಬದಲಾವಣೆಯನ್ನು ತರುತ್ತಾ ಇದೆ ಎಂದು ನಿಮಗನಿಸುತ್ತದೆ. ವಿಶೇಷವಾಗಿ ನೀವು ಮಾತನಾಡುತ್ತಿರುವಂಥ ತಪ್ಪನ್ನು ನಿಲ್ಲಿಸಿ, ಹಣಕಾಸಿನಲ್ಲಿ ಶಿಸ್ತು ತಂದು, ಕೆಲಸದಲ್ಲಿ ಹೊಸ ಅವಕಾಶವನ್ನು ಹುಡುಕಿ, ಸಂಬಂಧದಲ್ಲಿ ಮಿತಿಯನ್ನು ಕಾಪಾಡಿಕೊಂಡರೆ ಮುಂದಿನ ಹಂತ ಉತ್ತಮವಾಗುವ ಸಾಧ್ಯತೆ ಇದೆ. ಕುಂಭರಾಶಿಯವರೇ, ಒಂದು ಮುಖ್ಯ ಸಂದೇಶ. ನಿಮ್ಮ ಜೀವನದಲ್ಲಿ ಬದಲಾವಣೆ ಹೊರಗಿನಿಂದ ಬರುವುದನ್ನು ಕಾಯಬೇಡಿ. ನಿಮ್ಮ ನಿರ್ಧಾರದಿಂದಲೇ ಬದಲಾವಣೆಯನ್ನು ಪ್ರಾರಂಭಿಸಿ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡಿ. ಅನಗತ್ಯವಾದ ಖರ್ಚು ಕಡಿಮೆ ಮಾಡಿ. ಹಳೆಯ ಸಾಲಗಳಿದ್ದರೆ ಯೋಜನೆ ಮಾಡಿ. ನಿಮ್ಮ ಕೆಲಸದ ಕೌಶಲ್ಯವನ್ನು ಹೆಚ್ಚಿಸಿ. ನಿಮ್ಮ ಸಮಯವನ್ನು ಎಲ್ಲರಿಗೂ ನೀಡುವುದನ್ನು ನಿಲ್ಲಿಸಿ. ನಿಮ್ಮನ್ನು ಗೌರವಿಸದ ವ್ಯಕ್ತಿಗಳಿಂದ ದೂರ ಇರಿ. ಈ ಬದಲಾವಣೆಗಳು ಜ್ಯೋತಿಷ್ಯದಲ್ಲಿ ಯಾವುದೇ ಅದೃಷ್ಟದ ದಿನಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಅಂತ ತಿಳಿಸಲಾಗುತ್ತಿದೆ. ಕುಂಭರಾಶಿಯವರೇ, ನಿಮ್ಮ ದಾರಿ ನಿಧಾನವಾಗಬಹುದು, ಆದರೆ ಮುಚ್ಚಿಲ್ಲ. ನಿಮ್ಮ ಜೀವನದಲ್ಲಿ ಕಷ್ಟಗಳಿದ್ದರೂ ಮುಂದೆ ಸಾಗಲು ಅವಕಾಶಗಳಿವೆ. ನಿಮ್ಮ ಭವಿಷ್ಯವನ್ನು ಕೇವಲ ರಾಶಿಯಿಂದ ನಿರ್ಧರಿಸಲಾಗುವುದಿಲ್ಲ. ನಿಮ್ಮ ನಿರ್ಧಾರಗಳು, ಪರಿಶ್ರಮ, ಪರಿಸ್ಥಿತಿಗೆ ತಕ್ಕಂಥ ಪ್ರತಿಕ್ರಿಯೆ ಎಲ್ಲದರಲ್ಲೂ ಕೂಡ ದೊಡ್ಡ ಪಾತ್ರವನ್ನು ವಹಿಸಬಹುದು. ಇದರಿಂದ ಸ್ನೇಹಿತರೆ, ಇಂದಿನ ನಿಮ್ಮ ಜೀವನದಲ್ಲಿ ದೊಡ್ಡ ಸಂದೇಶ ಏನು ಅಂದರೆ, ಕಷ್ಟದ ಸಮಯ ಶಾಶ್ವತವಲ್ಲ. ನೀವು ಬದಲಾದರೆ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವ ಸಾಧ್ಯತೆ ಇದೆ.
ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಗುರಿಯ ಮೇಲೆ ಗಮನವಿಡಿ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುವುದರ ಜೊತೆಗೆ ಸರಿಯಾದ ಕೆಲಸವನ್ನು ಇಂದಿನಿಂದಲೇ ಪ್ರಾರಂಭಿಸಿ. ಖಂಡಿತವಾಗಿಯೂ ಈ ಸಂದರ್ಭ ನಿಮಗೋಸ್ಕರ ದೇವರು ಕೊಟ್ಟಿರುವಂಥ ಉಡುಗೊರೆಯಾಗಿದೆ. ಬರುವ 4 ದಿನಗಳಲ್ಲಿ ಇರುವಂತಹ ಪ್ರತಿಯೊಂದು ಸಂದೇಶ, ಪ್ರತಿಯೊಂದು ಚಿಹ್ನೆ, ಪ್ರತಿಯೊಂದು ಸಂಖ್ಯೆ ಎಲ್ಲವನ್ನು ಕೂಡ ಗಮನಿಸಿ. ಪ್ರತಿದಿನ ನಿಮ್ಮನ್ನು ನೀವು ಉತ್ತಮಗೊಳಿಸಿ ಹೊಸ ಕೌಶಲ್ಯದ ಬಗ್ಗೆ ಗಮನ ಕೊಡಿ. ನಿಮ್ಮ ಬದುಕು ಬಂಗಾರವಾಗುತ್ತದೆ. ನಿಮ್ಮ ಎಲ್ಲ ಪರಿಸ್ಥಿತಿಗಳು ಉತ್ತಮವಾಗುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಯಶಸ್ಸಿನ ಶಿಖರವನ್ನು ಆದಷ್ಟು ಬೇಗ ತಲುಪುತ್ತೀರಾ. ಈ 4 ದಿನಗಳಲ್ಲಿ ನಡೆಯುವಂಥ ದೊಡ್ಡ ದೊಡ್ಡ ಬದಲಾವಣೆಗಳು, ಘಟನೆಗಳು, ವೈಯಕ್ತಿಕವಾದ ಆಸ್ತಿ ವಿಚಾರದಲ್ಲಿ ಬರತಕ್ಕಂಥ ಸಮಸ್ಯೆಗಳು ಎಲ್ಲವೂ ಕೂಡ ನಿಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ ಮತ್ತು ಮುಂದಿನ ಹಂತಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಲು ವಿಶೇಷವಾಗಿ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಸರ್ವೇ ಜನ ಸುಖಿನೋ ಭವಂತು ಎಂದು ಸ್ವಚ್ಛವಾದ ಮನಸ್ಸಿನಿಂದ ಬರೆಯಿರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.